ಅಖಿಲ್ ಅವ್ರ ತರ ಇದಾರಲ್ಲ. ಅಯ್ಯೋ ಅವರೇ. ಈಗ ಇವ್ರೇನಾದ್ರೂ ನನ್ನ ನೋಡಿದ್ರೆ ಎಲ್ಲಿ ಹೋಗ್ತಿದ್ಯಾ ಯಾಕೆ ಅಂತ ಕೇಳ್ತಾರೆ. ಏನ್ ಹೇಳಿ? ಕೃಷ್ಣ, ನನ್ನ ಅಖಿಲ್ ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ನೀನೇ ಕಾಪಾಡ್ ಕೃಷ್ಣ. ನೋಡಿದೇನಮ್ಮ ನಿನ್ ಹಾಡು ಎಷ್ಟು ಚೆನ್ನಾಗಿದೆ. ನಿನ್ ಹಾಡಿಗೆ ಎಷ್ಟು ವ್ಯೂಸ್ ಬಂದಿದೆ ನೋಡು. ಕೆಳಗೆ ಕಮೆಂಟ್ಸ್ ನೋಡಿದ್ಯಾ? ನಿನ್ ಬಗ್ಗೆ ಎಷ್ಟು ಹೊಗಳಿದ್ದಾರೆ. ತುಳಸಿ ಅವರೇ, ನಿಮ್ ಹಾಡ್ ಕೇಳ್ತಾ ಇದ್ರೆ ಕೋಗಿಲೆ ಧ್ವನಿ ಎಷ್ಟು ಇಂಪಾಗಿದೆ. ತುಳಸಿ ಅವರೇ, ನಿಮ್ ಹಾಡು ಗಂಧರ್ವ ಹಾಡಿನಾಗಿದೆ. ಈ ಹಾಡ್ ಕೇಳಿ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಮೇಡಮ್. ನಿಮ್ ಹೆಸರಲ್ಲಿ ಫ್ಯಾನ್ ಅಸೋಸಿಯೇಷನ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ರ ಓಪನಿಂಗ್ ದಿನ ನೀವು ತಪ್ಪದೆ ಬರಬೇಕು. ಏನ್ ಹೇಳಿದ್ದು? ತುಳಸಿಗೆ ಫ್ಯಾನ್ಸ್ ಅಸೋಸಿಯೇಷನ್ ಮಾಡ್ತಾರಾ? ಹೌದಕ್ಕ. ಒಂದು ಹಾಡಿಗೆ ಇವ್ರಿಗಿಷ್ಟು ಜನ ಫ್ಯಾನ್ಸ್ ಆಗಿದ್ದಾರೆ. ಹೀಗೆ ಹಾಡ್ ಹಾಡೋರು ಕೂಡ ಫ್ಯಾನ್ಸ್ ಇರ್ತಾರಾ? ಅಂದ್ರೆ ಸಿನಿಮಾ ಹೀರೋಗೆ ಹೀರೋಯಿನ್ಸ್ಗೆ ಫ್ಯಾನ್ಸ್ ಇರ್ತಾರೆ ಸರಿ, ಹೀಗೆ ಹಾಡ್ ಬರೆಯೋರಿಗೆ ಹಾಡೋರ್ಗೂ ಕೂಡ ಫ್ಯಾನ್ಸ್ ಇರ್ತಾರೆ ಅಂತ ನನಗ್ ಗೊತ್ತಿಲ್ವೇ? ನಂಗೂ ಗೊತ್ತಿದ್ರೆ ಚಿಕ್ಕವಳಿದ್ದಾಗ್ಲೇ ಸಂಗೀತ ಕಲ್ತು ಬಾಲ ಗಾಯಕಿ ಅಂತ ಹೆಸರು ತಗೊಂಡು ನಾನು ತುಂಬಾ ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಸ್ಕೊತಿದ್ದೆ. ಆ ಕಾಲಕ್ಕೆ ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ವಲ್ಲಕ್ಕ? ಹೌದು, ಇರ್ಲಿಲ್ಲ. ಅದೇ ನಮ್ ದುರಾದೃಷ್ಟ. ಅಲ್ಲ ಕಣೋ, ನಮ್ಮ ಹೆಸರಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಮಾಡೋ ಅಭಿಮಾನಿಗಳು ನಮ್ಗೆ ತಿಂಗಳಿಗೆ ಅಂತ ದುಡ್ಡೇನಾದ್ರೂ ಕೊಡ್ತಾರಾ? ಅವರು ಅಸೋಸಿಯೇಷನ್ ಮಾಡ್ಕೊಳ್ಳೋದು ಅಭಿಮಾನಕ್ಕಕ್ಕ. ಅಭಿಮಾನ ಆತ್ಮೀಯತೆನ ದುಡ್ಡಿಗೆ ಕಂಪೇರ್ ಮಾಡ್ಬೇಡ ಅಕ್ಕ, ನಿನ್ ಪುಣ್ಯ ಬರುತ್ತೆ. ಸರಿ ಬಿಡು. ಇದ್ರಲ್ಲಿ ಹಾಡ್ ಹಾಕಿದ್ರೆ ಯಾರಾದ್ರೂ ನೋಡಿದ್ರೆ ದುಡ್ಡು ಬರುತ್ತೆ ಅಂದಲ್ಲ, ಮತ್ತೆ ತುಂಬಾ ಜನ ನೋಡಿದಾರಲ್ವಾ, ಮತ್ತೆ ದುಡ್ಡು ಯಾವಾಗ ಬರುತ್ತೆ? ಅಯ್ಯೋ, ದುಡ್ಡು ಬರೋಕೆ 3 ತಿಂಗಳು ಟೈಮ್ ಬೇಕಕ್ಕ. 3 ತಿಂಗಳ ಅಂದ್ರೆ ಈ 3 ತಿಂಗಳು ಬಡ್ಡಿ ನಮಗ್ ದಂಡಾನೆ ಅನ್ನೋ? ಹಲೋ ಶ್ಯಾಮ. ಏನಂದ್ರೆ ಬಿಸಿ ಇದ್ರಾ? ಇಲ್ಲ ಶ್ಯಾಮ, ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಆಕ್ಚುಲಿ ನಾನೇ ನಿಂಗೆ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಹೌದಾ? ಯಾಕೆ ಮಾಡೋಣ ಅನ್ಕೊಂಡ್ರಿ? ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಕಂಗ್ರ್ಯಾಚುಲೇಷನ್ಸಾ? ಯಾಕೆ? ನಿನ್ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂತಲ್ಲ, ಅದಕ್ಕೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ತುಳಸಿ ಅವರೇ. ಥ್ಯಾಂಕ್ ಯು ಅಖಿಲ್ ಅವರೇ. ಯು ಆರ್ ಮೋಸ್ಟ್ ವೆಲ್ಕಮ್ ಮೇಡಮ್. ಏನಂದ್ರೆ ನನ್ಗೊಂದು ಚಿಕ್ಕ ಡೌಟು. ಏನ್ ಶ್ಯಾಮ? ನನ್ ಹಾಡಿರೋ ವಿಡಿಯೋ ನಮ್ ಮನೇಲಿ ಐಶ್ವರ್ಯ ಅಕ್ಕ ಆಗ್ಲಿ
ಭಾವ ಅನ್ನೋ ಯಾರಾದ್ರೂ ನೋಡಿದ್ರೆ ನೋಡಿದ್ರೆ ನಾವೆಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗತ್ತಲ್ವಾ? ಹೇಗ್ ಗೊತ್ತಾಗತ್ತೆ? ಗೊತ್ತಾಗಲ್ಲ. ನಾವ್ ವಿಡಿಯೋ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ನಮ್ಮ ಅಡ್ರೆಸ್ ಅವ್ರಿಗೆ ಗೊತ್ತಾಗಲ್ಲ. ಹೌದಾ? ಹೌದು. ಇವಾಗ ನಿನಗೆ ಸಮಾಧಾನ ಆಯ್ತಾ? ಮಾವ ಪೂರ್ತಿಯಾಗಿ ಗುಣ ಆದ್ರೇನೆ ನಮ್ಗೆ ಪೂರ್ತಿ ನಿಶ್ಚಿಂತೆ ಆಗೋದು. ಗುಣ ಆಗ್ತಾರೆ ಶ್ಯಾಮ. ಡ್ಯಾಡಿ ಬೇಗ ಸರಿ ಹೋಗ್ತಾರೆ. ಡೋಂಟ್ ವರಿ. ಓಕೆ, ಬಾಯ್. ಬಾಯ್. ಅತ್ತೆ, ಟ್ಯಾಬ್ಲೆಟ್ ಕೊಟ್ಟು ಅರ್ಧ ಗಂಟೆ ಆದ್ರೂ ಇನ್ನೂ ಕೂಡ ಮಾವ ಎಚ್ಚರ ಇದ್ದಾರೆ. ಕೈ ಕಾಲು ಕೂಡ ಆಡಿಸ್ತಾ ಇದ್ದಾರೆ. ಅಂದ್ರೆ ಆ ಟ್ಯಾಬ್ಲೆಟ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ವಾ? ಆ ಟ್ಯಾಬ್ಲೆಟ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಲ್ವಾ? ನಿಜಾನೇ ಅತ್ತೆ. ಆದ್ರೆ ನಿನ್ನೆ ತನಕ ಈ ಟ್ಯಾಬ್ಲೆಟ್ ಯಾಕೆ ಕೆಲಸ ಮಾಡ್ಲಿಲ್ಲ? ಇವತ್ತು ಹೇಗೆ ಕೆಲಸ ಮಾಡ್ತಾ ಇದೆ? ಅತ್ತೆ, ನೀವು ಟ್ಯಾಬ್ಲೆಟ್ಸ್ನ ಅಬ್ಸರ್ವ್ ಮಾಡಿದ್ರಾ? ಒಟ್ನಲ್ಲಿ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಿದೆ, ಅಷ್ಟು ಸಾಕು ನಮ್ಗೆ. ಈ ಕಂಪ್ನಿ ಯಾವ್ದು ಅಂತ ನೆನ್ಪಿಟ್ಕೊಂಡು ಇನ್ಮೇಲೆ ಇದೇ ಟ್ಯಾಬ್ಲೆಟ್ಸ್ ತರ್ಸೋಣ. ಮೊದ್ಲು ನೀವ್ ತಿನ್ನಿ. ಬಡತನದಲ್ಲೂ ಇಷ್ಟು ಸುಖ ಇರುತ್ತೆ ಅಂತ ಇವಾಗ್ಲೇ ಅರ್ಥ ಆಗಿದ್ದು ಶ್ಯಾಮ. ಬಡತನದಲ್ಲಿ ಸುಖನ? ಏನದು? ನಾವು ಮನೆಯಿಂದ ಬರ್ದೇ ಇದ್ದಿದ್ರೆ, ಅಲ್ಲೇ ಇದ್ದಿದ್ರೆ ಈ ಊಟನ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂತಾ ಇದ್ವಿ. ಇವಾಗ ಈ ರೀತಿ ಒಂದೇ ತಟ್ಟೆಯಲ್ಲಿ ಇಬ್ರು ಸೇರಿ ಊಟ ಮಾಡ್ತಿದೀವಿ. ಆ ಮನೇಲಿ ಇದ್ದಿದ್ರೆ ಇಂಥ ಚಾನ್ಸು ಮಿಸ್ ಆಗ್ತಿತ್ತು. ಆದ್ರೆ ಆ ಮನೇಲಿ ನಾವು ಇಲ್ದೇ ಇರೋದ್ರಿಂದ ಅಲ್ಲಿ ಜನರನ್ನ ಮಿಸ್ ಮಾಡ್ಕೋತಿದೀವಿ. ನನ್ ಮಾವನ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂತ, ಗುಣ ಆಗ್ತಿದ್ದಾರೆ ಅಂತ, ಬೇಗ ಎಲ್ರೂ ಒಟ್ಟಿಗಿರೋ ದಿನ ಬರತ್ತೆ ಅಂತ ಅಖಿಲ್ ಅವ್ರಿಗೆ ಹೇಳ್ಬಿಡ್ಲಾ? ಬೇಡ. ಈಗ್ಲೇ ಹೇಳಿದ್ರೆ ಏನಂತಾರೋ ಏನೋ. ನ್ಯಾಚುರಲ್ ಡಾಕ್ಟರ್ ನಾನೇ ಅಂತ ಗೊತ್ತಾದ್ರೆ ಗಲಾಟೆ ಆಗತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಬೇಡ, ಈಗ್ಲೇ ಹೇಳೋದ್ ಬೇಡ. ಅಖಿಲ್ ಅವ್ರಿಗೆ ಮಾವ ಪೂರ್ತಿ ಗುಣ ಆದ್ಮೇಲೆ ಅವ್ರಿಗೆ ಹೇಳ್ತೀನಿ. ಆಗ ಮಾವನೇ ಐಶ್ವರ್ಯ ಅಕ್ಕನ್ ನಾಟಕನ ಎಲ್ರಿಗೂ ಹೇಳ್ತಾರೆ. ಅವಾಗ ಸತ್ಯ ಗೊತ್ತಾಗಿ ಎಲ್ರೂ ಒಂದಾಗಿರ್ತೀವಿ. ನಿಮಗ್ ಹೇಳ್ದೆ ಮಾವಂಗ್ ಟ್ರೀಟ್ಮೆಂಟ್ ಮಾಡ್ತಿರೋದಿಕ್ಕೆ ನನಗ್ ಕ್ಷಮಿಸಿ. ನಮ್ಮ ಒಳ್ಳೇದಿಕ್ಕೆ ನಾನು ಹೀಗ್ ಮಾಡ್ತಿರೋದು. ಹೇಳಿ ಸರ್. ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಏನಾದ್ರೂ ಟ್ಯಾಬ್ಲೆಟ್ ಕೊಡ್ತೀರಾ? ಸಣ್ಣ ಮಕ್ಕಳಿಗ ದೊಡ್ಡವರಿಗ ಸರ್? ದೊಡ್ಡವ್ರಿಗೇನೆ. ಓ, ನಿಮ್ ಮಿಸ್ಸಸ್ ಅವರಿಗಾ? ಹೌದು. ನನ್ ಮಿಸ್ಸಸ್ ನಿಮಗ್ ಗೊತ್ತಾ? ಗೊತ್ತು ಸರ್. ನೀವಿಬ್ರು ಬೈಕಲ್ಲಿ ಓಡಾಡೋದನ್ನ 2-3 ಸರಿ ನೋಡಿದೀನಿ. ಓಕೆ ಓಕೆ. ನಿನ್ನೆ ಸಹ ನಿಮ್ ಮಿಸ್ಸಸ್ ಇಲ್ಲಿಗೆ ಬಂದಿದ್ರು. ನಿನ್ನೆ ಬಂದಿದ್ಲಾ? ಹೌದು ಸರ್, ನಿನ್ನೆ ಬಂದ್ ಮೆಡಿಸಿನ್ ತಗೊಂಡೋದ್ರು. ಹೌದಾ? ಮೆಡಿಸಿನ್ಸ್ ತಗೊಂಡ್ಲಾ? ಹೌದು ಸರ್, ತಗೊಂಡೋದ್ರು. ನಿನ್ನೆ ಚೆನ್ನಾಗಿದ್ರಲ್ಲ ಮೇಡಮ್, ಇವತ್ತು ಹೊಟ್ಟೆ ನೋವು ಅಂತಿದ್ದೀರಾ ಅಂದ್ರೆ ನೈಟು ಹೊರಗಡೆ ಫುಡ್ ಏನಾರ ತಿಂದಿದ್ರಾ? ಇಲ್ಲ ಸರ್, ಮನೆ ಫುಡ್ಡೇ ತಿಂದಿದ್ದು. ಬಹುಶಃ ಅದು ಜೀರ್ಣ ಆಗಿರ್ಲಿಕ್ಕಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ಸುತ್ತೆ, ಬೇರೆ ಏನೂ ಆಗಿರಲ್ಲ. ನಾನೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ 2 ಟೈಮ್ ಕೊಡಿ, ಸರಿ ಹೋಗುತ್ತೆ.
ಶ್ಯಾಮ ನಿನ್ನೆ ಮೆಡಿಕಲ್ ಶಾಪಿಗೆ ಯಾಕೆ ಬಂದಿದ್ಲು, ಟ್ಯಾಬ್ಲೆಟ್ ಯಾಕೆ ತಗೊಂಡ್ಲು, ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ಹೈ ಚಿಕ್ಕಮ್ಮ, ಮಮ್ಮಿ ಮಮ್ಮಿ, ಏನೋ ಪುಟ್ಟ, ಒಂದ್ ನಿಮಿಷ ಇಲ್ಲಿ ಬರ್ತೀರಾ ಮಮ್ಮಿ? ಕೆಲ್ಸ ಮಾಡ್ತಿದ್ದೀನಿ, ಏನು ಅಂತ ಹೇಳೋ. ನೀನ್ ಫಸ್ಟ್ ಬಾ ಮಮ್ಮಿ, ಹೇಳ್ತೀನಿ. ಏನೋ ಶ್ಯಾಮ ಚಿಕ್ಕಮ್ಮ ಹಾಡ್ತಿದ್ದಾರೆ ನೋಡು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮೇಡಮ್. ಈ ಹಾಡನ್ನ ಹಾಡಿದ್ ಯಾರು ಗೊತ್ತಾ ಆಂಟಿ? ನಮ್ ಶ್ಯಾಮ ಚಿಕ್ಕಮ್ಮ. ನನ್ ತಂಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಮ್ ಚಿಕ್ಕಮ್ಮ ಬ್ಲೂ FM ರೇಡಿಯೋಲ್ ಕೂಡ ಹಾಡಿದ್ದಾರೆ, ಗೊತ್ತಾ ನಿಮ್ಗೆ? ಮನ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಒಂದ್ಸಾರಿ ನಮ್ ಶ್ಯಾಮ ಹಾಡ್ ಕೇಳಿದ್ರೆ ಸಾಕು, ಆ ನೋವೆಲ್ಲ ಮರ್ತ್ ಬಿಡಬಹುದು. ಆದ್ರೆ ನಮ್ ಚಿಕ್ಕಮ್ಮ ಈಗ ಮನೇಲಿ ಇಲ್ಲ, ಮನೆಯಿಂದ ಹೊರಟೋದ್ರು. ನಮ್ ಚಿಕ್ಕಮ್ಮ ಇಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಬೇಜಾರು. ನಮ್ ತಂಗಿಗೆ ನಮ್ ಮಕ್ಕಳ ಜೊತೆ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ. ಮನೇಲಿ ನಾನಿಲ್ದೇ ಇದ್ರು ನನ್ ಮಕ್ಳು ಇರ್ತಾರೆ, ಆದ್ರೆ ನಮ್ ಶ್ಯಾಮ ಇಲ್ದಿದ್ರೆ ಇರೋದಿಲ್ಲ. ಇವ್ರೇ ನಮ್ ಚಿಕ್ಕಮ್ಮ. ನಮ್ ಚಿಕ್ಕಮ್ಮ ಎಲ್ಲಾದ್ರೂ ಕಾಣಿಸಿದ್ರೆ ಈಗ್ಲೇ ಅವ್ರಿಗೆ ಮನೆಗ್ ಬರೋದಿಕ್ ಹೇಳಿ. ನಾನ್ ಹೇಳ್ದೆ ಅಂತ ಹೇಳಿ, ಖಂಡಿತವಾಗ್ಲೂ ಬರ್ತಾರೆ. ಹೇಳ್ತೀನಿ ಪುಟ್ಟ, ಖಂಡಿತ ಹೇಳ್ತೀನಿ. ನಿಮ್ ಶ್ಯಾಮ ಚಿಕ್ಕಿ ಕಾಣಿಸಿದ್ರೆ ನೀನ್ ಬರಕ್ ಹೇಳಿದ್ಯಾ ಅಂತ ನಾನ್ ಖಂಡಿತ ಹೇಳ್ತೀನಿ. ನಿಜವಾಗ್ಲೂ ನಮ್ ಶ್ಯಾಮ ಚಿಕ್ಕಮ್ಮನ ನೋಡಿದ್ರೆ ನಮ್ ಮನೆಗ್ ಬರೋಕ್ ಹೇಳ್ತೀರಾ? ಕಳಿಸ್ತೀನಿ. ಬೇಕಾಗಿಲ್ಲ. ಅವಳು ಮತ್ತೆ ಈ ಮನೆ ಒಳಗೆ ಕಾಲಿಡೋ ಅಗತ್ಯ ಇಲ್ಲ. ಅವಳಿಂದಾನೆ ನಮಗೆ ಈ ಕರ್ಮ ಬಂದಿದ್ದು. ಅವಳಿಂದಾನೆ ನನ್ ಗಂಡ ಹೀಗೆ ಮಂಚ ಹಿಡ್ದಿದ್ದಾರೆ. ಹೇ, ಮೊಬೈಲ್ ಕೊಡು. ಬನ್ನಿ ಅತ್ತೆ. ನಡಿಯಮ್ಮ. ಈ ನ್ಯಾಚುರಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಮ್ಮ. ಇವರಲ್ಲಿ ಬದಲಾವಣೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ನಮ್ಮ ಅದೃಷ್ಟನೇ. ನಿಮ್ಮ ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಅದೃಷ್ಟ ಕೂಡ. ನನ್ನ ಕೆಲ್ಸನ ನಂಬಿ ಸರ್ಗೆ ಟ್ರೀಟ್ಮೆಂಟ್ ಮಾಡೋ ಕೆಲ್ಸನ ನನಗೆ ಕೊಟ್ರಿ. ನಿಜವಾಗ್ಲೂ ಅದು ನನ್ನ ಅದೃಷ್ಟ. ನೀವು ಅವಕಾಶ ಕೊಡದೇ ಇದ್ದಿದ್ರೆ ಎಷ್ಟೋ ಕುಟುಂಬಕ್ಕೆ ಅನ್ನ ಕೊಟ್ಟಿರೋ ಈ ಮಹಾನುಭಾವನ್ಗೆ ಹೀಗೆ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ತಿರ್ಲಿಲ್ಲ. ಆ ಮುದುಕ ಹೇಗಿದಾನೋ, ಇಷ್ಟು ದಿನಕ್ಕೆ ಅವನ್ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗಿರುತ್ತೆ. ಪಾಪ, ನೋಡೋಣ.
ಸ್ವಲ್ಪ ದಿನ ಹೀಗೆ ಮಸಾಜ್ ಮಾಡಿದ್ರೆ ಸರ್ ಗ್ಯಾರಂಟಿಯಾಗಿ ಎದ್ದು ಏನಮ್ಮ ಹೀಗಿದ್ಯಾ? ಏನಾಯ್ತು? ಇವತ್ತು ಮಸಾಜ್ ಮಾಡೋಕೆ ನಿನ್ ಪೇಷಂಟ್ ಹತ್ರ ಹೋಗ್ಲಿಲ್ವಾ? ಹೋಗಿದ್ದೆ ಅಣ್ಣ. ಹೇಗಿದೆ ಅವರಿಗೆ? ಆಯಲ್ಲು ಮಸಾಜು ಕೆಲಸ ಮಾಡ್ತಾ ಇದ್ಯಾ? ಅವ್ರ ಪರಿಸ್ಥಿತಿ ಸ್ವಲ್ಪ ಸರಿ ಆಯ್ತಮ್ಮ? ಆಗಿದೆ ಅಣ್ಣ, ಸ್ವಲ್ಪ ಸರಿಯಾಗಿದೆ. ಇನ್ನೂ ಸ್ವಲ್ಪ ದಿನ ಇದನ್ ಮಾಡಿದ್ರೆ ಅವರು ಪೂರ್ತಿಯಾಗಿ ಗುಣ ಆಗ್ತಾರೆ, ಬೇಗ ಎದ್ದು ಓಡಾಡ್ತಾರೆ ಅಂತ ನನಗನ್ನಿಸ್ತಿದೆ. ಅಲ್ಲ, ಹೀಗಿದ್ದಾಗ ಸಂತೋಷ ಪಡೋದ್ ಬಿಟ್ಟು ಟೆಲ್ಲಾಗಿದೆಯಲ್ಲಮ್ಮ? ನಾಳೆಯಿಂದ ಅವರು ಟ್ರೀಟ್ಮೆಂಟ್ ಮಾಡೋ ಅವಕಾಶ ನನಗಿಲ್ಲ ಅಣ್ಣ. ಅದೇನಮ್ಮ, ಇಲ್ಲ ಅಂದ್ರೇನು? ಅವ್ರು ಯಾಕೋ ಬೇಡ ಅಂದ್ರು, ಟ್ರೀಟ್ಮೆಂಟ್ಗೆ ಬರ್ಬೇಡ ಅಂದ್ರು. ಅದೇನಮ್ಮ, ಪೇಷಂಟ್ ಗುಣ ಆಗ್ತಿದ್ರೆ ಟ್ರೀಟ್ಮೆಂಟ್ ಬೇಡ ಅನ್ನೋದೇನು? ಅವ್ರ 2ನೇ ಸೊಸೆಗೆ ಈ ವೈದ್ಯದ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಣ್ಣ. ಅಲೋಪತಿ ಮೆಡಿಸಿನ್ಸ್ ಇಂದಾನೆ ಅವರು ಪೂರ್ತಿ ಗುಣ ಆಗ್ತಾರೆ ಅಂತ ಅವ್ರು ನಂಬಿದ್ದಾರೆ. ಹೀಗೆ ಆಯಿಲ್ಸ್ ಇಂದ ಮಸಾಜ್ ಮಾಡೋದ್ರಿಂದ ಬೇರೆ ಪ್ರಾಬ್ಲಮ್ಸ್ ಆಗತ್ತೆ ಅಂತ ಅವರು ಭಯ ಪಡ್ತಿದ್ದಾರೆ. ಅವ್ರು ಭಯ ಪಡೋದಲ್ದೆ ಮನೇಲಿರೋ ಎಲ್ರನ್ನೂ ಹೆದರ್ಸ್ತಿದ್ದಾರೆ. ಅದಕ್ಕೆ ನಾಳೆಯಿಂದ ಅವರು ಟ್ರೀಟ್ಮೆಂಟ್ಗೆ ಬರ್ಬೇಡ ಅಂದಿದ್ದಾರೆ. ಅಯ್ಯಯ್ಯೋ, ಎಂತ ಕೆಲ್ಸ ಮಾಡಿದ್ಲಮ್ಮ ಆ ಮಹಾತಾಯಿ. ಚೆನ್ನಾಗ್ ಗುಣ ಆಗ್ತಿದ್ದವರಿಗೆ ಮಧ್ಯಾಹ್ನ ಟ್ರೀಟ್ಮೆಂಟ್ ನಿಲ್ಸ್ಬಿಟ್ಲು. ಅದೇ ನನ್ಗೂ ಬೇಜಾರಾಗ್ತಿದೆ ಅಣ್ಣ. ನೊಂದ್ಕೋಬೇಡಮ್ಮ, ನೀನ್ಯಾಕ್ ಚಿಂತೆ ಮಾಡ್ತೀಯಾ? ಆ ದೇವ್ರೇ ಏನೋ ಒಂದ್ ದಾರಿ ತೋರಿಸ್ತಾನೆ, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ಹಾಗೆ ಮಾಡ್ತಾನೆ. ಸಮಯಕ್ಕೆ ನಾನು ಊರಿಂದ ಬಂದಿದ್ದಕ್ಕೆ ಸರಿ ಹೋಯ್ತು. ನಾನ್ ಬರೋದೇನಾದ್ರೂ ಲೇಟ್ ಆಗಿದ್ದಿದ್ರೆ ಮಾವಂಗೆ ಪೂರ್ತಿಯಾಗಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡಿಸ್ತಿದ್ರು. ಅವ್ರು ಪೂರ್ತಿ ಕ್ಯೂರ್ ಆಗ್ತಿದ್ರು. ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಇವ್ರಿಗೆ ಎಲ್ಲಿ ಸಿಕ್ಕಿದ್ರೋ ಏನೋ. ಹೌದು, ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಹೋಗ್ಬೇಕಾದ್ರೆ ಕೃಷ್ಣನ್ ವಿಗ್ರಹದ ಮುಂದೆ ಏನ್ ಮಾಡ್ತಿದ್ರು? ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಕೂಡ ಶಾಮನ್ ಹಾಗೇನೆ ಕೃಷ್ಣನ್ ಭಕ್ತೇನಾ? ಇಲ್ಲ ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಹಾಗೆ ವೇಷ ಬದಲಾಯಿಸ್ಕೊಂಡ್ ಬಂದ್ಲಾ? ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಹಾಗೆ ಬಂದಿದ್ರೆ ನಾನ್ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿರೋ ವಿಷಯ ಕೂಡ ಗೊತ್ತಾಗಿರುತ್ತಾ? ಇಲ್ಲ ಇಲ್ಲ, ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಒಂದ್ ವೇಳೆ ಗೊತ್ತಾಯ್ತು ಅಂದ್ರೆ ತುಂಬಾ ಕಷ್ಟ. ಆಗ ಶ್ಯಾಮ ಟ್ಯಾಬ್ಲೆಟ್ಸ್ ವಿಷಯನ ಹೊರಗೆ ಹಾಕಿ ಎಲ್ಲರ ಮುಂದೆ ನನ್ನ ಅಪರಾಧಿಯಾಗಿ ಮಾಡ್ತಾಳೆ. ಅಂತ ಪರಿಸ್ಥಿತಿ ಬಂದ್ರೂ ಕೂಡ ಸ್ವಲ್ಪನೂ ಅನುಮಾನ ಬರ್ದೇ ಇರೋ ಹಾಗೆ ಶ್ಯಾಮನ ಶಾಶ್ವತವಾಗಿ ದೂರ ಮಾಡಬೇಕು. ಈಗ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಆಗಿ ಬಂದಿರೋ ವ್ಯಕ್ತಿ ಶ್ಯಾಮನ ಅಲ್ವಾ ಅನ್ನೋ ವಿಷಯನ ನಾನ್ ತಿಳ್ಕೋಬೇಕು. ಹೇಗೆ? ಛೇ, ಅರ್ಜೆಂಟ್ ಮಾಡಿ ವೈದೇಹಿ ಅಕ್ಕನ್ ಫೋನಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ನಂಬರ್ ಡಿಲೀಟ್ ಮಾಡ್ದೆ. ಆ ನಂಬರ್ ಇದ್ದಿದ್ರೆ ಮನೆಗೆ ಬಂದಿದ್ದ ಆ ಡಾಕ್ಟರ್ ಶ್ಯಾಮನೋ ಅಲ್ವಾ ಅನ್ನೋ ವಿಷಯನ ತಿಳ್ಕೊಬೋದಿತ್ತು. ಕೈಗೆ ಸಿಕ್ಕಿರೋ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂಡೆ. ಐಶ್ವರ್ಯ ಅಂದ್ರೆ ಯಾರು? ನೆನ್ಪಾಗ್ತಿಲ್ವಾ? ನಾನ್ ನೆನ್ಪಾಗ್ತಿಲ್ವಾ? ಇಲ್ಲ ಮೇಡಮ್. ಒಂದ್ ಗಂಡ ಹೆಂಡತಿ ಫೋಟೋ ನಿನಗ್ ತೋರ್ಸಿ ಅವ್ರು ಎಲ್ಲೇ ಕಾಣಿಸಿದ್ರು ನನ್ಗೆ ಹೇಳು ಅಂತ ಹೇಳಿದ್ದೆ. ಅದಕ್ ನಿನಗೆ ಎಷ್ಟ್ ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನನ್ ಫೋನ್ ನಂಬರ್ ಕೂಡ ಕೊಟ್ಟಿದ್ನಲ್ಲ, ಮರ್ತ್ಬಿಟ್ಯಾ? ನೆನ್ಪಾಯ್ತು ಮೇಡಮ್, ನೆನ್ಪಾಯ್ತು.
ಅವ್ರು ನನಗೆ ಸಿಕ್ಕಿದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆವತ್ತಿಂದ ಇದೇ ಮಾತು ಹೇಳ್ತಿದ್ಯಾ? ಅವ್ರಿನ್ನೂ ನಿನಗ್ ಸಿಗ್ಲಿಲ್ವಾ? ಕಾಣಿಸಿಲ್ಲ ಮೇಡಮ್, ಎಲ್ಲೂ ಕಾಣಿಸಿಲ್ಲ. ಅವರಿಬ್ಬರಲ್ಲಿ ಒಬ್ರು ಕೂಡ ನನಗೆ ಕಾಣಿಸಿಲ್ಲ. ಅವರಲ್ಲಿ ಯಾರೊಬ್ರು ಕಾಣಿಸಿದ್ರು ನಾನು ತಕ್ಷಣ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಮೇಡಮ್. ಓಕೆ, ಸಿಕ್ಕಿದ್ರೆ ಫೋನ್ ಮಾಡಿ ಹೇಳು. ಸರಿ ಮೇಡಮ್. ಈಗ ನನ್ ಮರ್ತ ಹಾಗೇನೆ ನಾಳೆ ಅವ್ರು ಕಾಣಿಸಿದ್ರು ಕೂಡ ನನಗ್ ಫೋನ್ ಮಾಡೋ ವಿಷಯನ ಮರಿಬೇಡ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಅವ್ರು ಕಾಣಿಸಿದ ಕೂಡಲೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಇಡ್ತೀನಿ ಮೇಡಮ್. ಓಕೆ. ನೋಡ್ದಿಯಲ್ಲಮ್ಮ, ಇದು ವಿಷಯ. ದಿನ 4-5 ಸಲ ಫೋನ್ ಮಾಡಿ ಹೀಗೆ ಕೇಳ್ತಾನೆ ಇರ್ತಾರೆ. ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ನಿಮ್ಮಿಬ್ರು ಬಗ್ಗೆ ನಾನು ಏನು ಹೇಳಲ್ಲಮ್ಮ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನಮ್ಮ ಮಧ್ಯೆ ಥ್ಯಾಂಕ್ಸ್ ಯಾಕಮ್ಮ? ನಿಮ್ ಹಾಗೆ ಬೇರೆಯವರು ಕಷ್ಟ ಸುಖ ಯೋಚನೆ ಮಾಡೋರು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಯೋಚನೆ ಮಾಡೋರು ಲಕ್ಷಕ್ಕೋ ಕೋಟಿಗೋ ಒಬ್ರಿರ್ತಾರೆ. ಇದ್ರಲ್ಲಿ ನನ್ನ ದೊಡ್ಡತನ ಏನಿದೆಯಮ್ಮ? ಮನುಷ್ಯ ಆಗಿ ಹುಟ್ಟಿ ನನ್ನ ಜೊತೆಲಿದ್ದವ್ರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಷ್ಟೇ. ಬರ್ತೀನಮ್ಮ. ಹಾ ಸರಿ. ಹುಚ್ಚ ಹುಡುಗಿ, ನಾನು ಒಳ್ಳೆಯವನಾಗಿ ಬಿಲ್ಡಪ್ ಕೊಡೋದಕ್ಕೆ ನಿನ್ ಮುಂದೆ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ದು. ಏನ್ ಶ್ಯಾಮ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನನ್ನ ಕ್ಷಮಿಸ್ಬಿಡ್ರಿ. ನಾನ್ ನಿಮ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ಮೆಡಿಕಲ್ ಶಾಪ್ ಅಲ್ಲಿ ನಾನು ತಗೊಂಡಿದ್ದ ಟ್ಯಾಬ್ಲೆಟ್ಸ್ ಮನಜಾಕ್ಷಿ ಅದಕ್ಕೆಗೋಸ್ಕರ ಅಲ್ಲ, ಮಾವನ್ಗೆ ಅಂತ. ಡ್ಯಾಡಿಗೋಸ್ಕರನಾ? ಹೌದು ರೀ. ಡ್ಯಾಡಿಗೋಸ್ಕರ ನೀನ್ ಟ್ಯಾಬ್ಲೆಟ್ ಯಾಕೆ ತಗೊಂಡೆ? ನಾನ್ ನಿಮಗ್ ಹೇಳ್ದೆ, ಮಾವನ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದ ಮಾವನ್ಗೆ ಸ್ವಲ್ಪ ಗುಣ ಆಗ್ತಿತ್ತು. ಅವ್ರ ಪೂರ್ತಿ ಗುಣ ಆದ್ಮೇಲೆ ಆ ವಿಷಯ ಹೇಳಿ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅನ್ಕೊಂಡೆ. ಆದ್ರೆ ಐಶ್ವರ್ಯ ಅಕ್ಕ ಊರಿಂದ ಬಂದು ನ್ಯಾಚುರಲ್ ಟ್ರೀಟ್ಮೆಂಟ್ ನ ಮಧ್ಯದಲ್ಲೇ ನಿಲ್ಸ್ಬಿಟ್ಲು. ಆದ್ರೆ ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ ಆ ಟ್ಯಾಬ್ಲೆಟ್ಸ್ ಖಾಲಿ ಆಯ್ತು ಡಾಕ್ಟರ್. ಮತ್ತೆ ನೀವು ಬೇರೆ ಟ್ಯಾಬ್ಲೆಟ್ಸ್ ಕೊಟ್ರಲ್ಲ, ಅದು ಮಾತ್ರ ನೀವ್ ಯಾವ ಕಂಪನಿ ಟ್ಯಾಬ್ಲೆಟ್ಸ್ ಬರ್ದಿದಿರೋ ಅದನ್ನೇ ಕೊಟ್ಟಿದೀವಿ ಡಾಕ್ಟರ್. ಹೌದಾ? ಆ ಟ್ಯಾಬ್ಲೆಟ್ಸ್ ಒಂದ್ಸಲ ತಗೊಂಡ್ ಬನ್ನಿ. ಸರಿ, ತರ್ತೀನಿ. ಅಕ್ಕ, ಆ ಟ್ಯಾಬ್ಲೆಟ್ಸ್ ನಾನ್ ತರ್ತೀನಿ, ನಿನ್ ಡಾಕ್ಟರ್ಗೆ ಕಾಫಿ ತಗೊಂಡ್ ಬಾ. ಸರಿ. ತಗೊಳ್ಳಿ ಡಾಕ್ಟರ್.
ಹಾ, ಇದೇನಮ್ಮ ನಾನು ಬರ್ದಿದ್ದು. ಥ್ಯಾಂಕ್ ಗಾಡ್. ಇದು ತುಂಬ ಒಳ್ಳೆ ಮೆಡಿಸನ್ನು. ಇದನ್ನು ರೆಗ್ಯುಲರ್ ಆಗಿ ಕೊಟ್ಟರೆ ಡೆಫಿನೆಟ್ಲಿ ಇವರು ಗುಣ ಆಗ್ತಾರೆ. ನೋಡೋಣ, ಇನ್ನೊಂದು ವಾರದ ತನಕ ಇದೇ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ. ಆಗಲೂ ಸರಿ ಹೋಗದಿದ್ರೆ ಏನು ಮಾಡೋದು ಅಂತ ನೋಡೋಣ. ಸರಿ ಡಾಕ್ಟ್ರೇ. ತಗೊಳ್ಳಿ. ಡಾಕ್ಟ್ರೇ, ಅವರು ಫುಡ್ ತಗೊಂಡಾಗ ಈ ಡಾಕ್ಟರ್ ಬಂದಿದ್ದ ಟೈಮ್ಗೆ ನಾನು ಮನೇಲಿ ಇದ್ದಿದ್ರಿಂದ ನಾನು ಕೊಡೋ ಟ್ಯಾಬ್ಲೆಟ್ನ ಪಕ್ಕಕ್ಕಿಟ್ಟು ಅವ್ರು ಬರ್ದಿರೋ ಟ್ಯಾಬ್ಲೆಟೇ ತಂದು ತೋರಿಸ್ದೆ. ನಿಮ್ಮ ಐಶ್ವರ್ಯ ಅತ್ಗೆ ಆ ಟ್ಯಾಬ್ಲೆಟ್ ಸ್ಟ್ರಿಪ್ ಕೂಡ ತಗೊಂಡು ಬಂದು ನನಗೆ ತೋರಿಸಿದ್ರು. ಐಶ್ವರ್ಯ ಅತ್ಗೆ ನಿಮಗೆ ತೋರಿಸಿದ್ರ? ಹೌದು, ನಿಮ್ಮ ಐಶ್ವರ್ಯ ಅತ್ಗೆನೆ ಆ ಟ್ಯಾಬ್ಲೆಟ್ಸ್ ತಂದು ನನಗೆ ತೋರಿಸಿದ್ರು. ಆದ್ರೆ ನಂಗೊಂದು ಚಿಕ್ಕ ಡೌಟಾ? ಏನ್ ಡಾಕ್ಟರ್ ಅದು? ಐಶ್ವರ್ಯ ತೋರಿಸಿದ ಸ್ಟ್ರಿಪ್ನಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಖಾಲಿ ಆಗಿಲ್ಲ. ಅದರಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ಹಾಗೇ ಇತ್ತು. ಅದಕ್ಕೆ ನನಗೆ ಡೌಟ್ ಬಂತು, ಆ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರಾ ಇಲ್ವಾ ಅಂತ. ಒಮ್ಮೆ ಕೊಡ್ತಿರೋದೇ ಆದ್ರೆ ಕೊಡ್ತಿರೋ ಸ್ಟ್ರಿಪ್ಸ್ ಮುಗಿದು ಹೊಸ ಸ್ಟ್ರಿಪ್ ಕೊಡ್ತಿದಾರ ಅನ್ನೋದೇ ನನ್ನ ಅನುಮಾನ. ಅದನ್ನ ಕೇಳೋಣ ಅನ್ಕೊಂಡಿದ್ದೆ, ಆದ್ರೆ ಲಾಯರ ಕ್ವಶನ್ ಮಾಡಿದ್ರೆ ಕೇಳೋ ಸರಿಯಲ್ಲ ಅಂತ ಸುಮ್ಮನಾದೆ. ಯಾವುದಕ್ಕೂ ಒಳ್ಳೇದು, 2-3 ದಿನದಲ್ಲಿ ಟೈಮ್ ನೋಡ್ಕೊಂಡು ನಾನೇ ನಿಮ್ಮ ಮನೆಗೆ ಹೋಗಿ ಬರ್ತೀನಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನೋ ಡೌಟ್ ಶ್ಯಾಮ, ಹೊಸ ಟ್ಯಾಬ್ಲೆಟ್ಸ್ ಕೂಡ ಐಶ್ವರ್ಯ ಅತ್ಗೆ ಡ್ಯಾಡಿಗೆ ಕೊಟ್ಟಿರಲ್ಲ. ಅದಕ್ಕೆ ಡ್ಯಾಡಿಗೆ ಏನು ಗುಣ ಆಗ್ತಾ ಇಲ್ಲ. ಗುಣ ಆಗೋದಿರ್ಲಿ, ದಿನದಿನಕ್ಕೂ ಡ್ಯಾಡಿ ಆರೋಗ್ಯ ಇನ್ನೂ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಖಂಡಿತ ಐಶ್ವರ್ಯ ಅತ್ಗೆನೆ. ಇಷ್ಟು ಟೈಮು ಅತ್ಗೆ ಎಷ್ಟು ತಪ್ಪು ಮಾಡಿದ್ರು, ಎಷ್ಟು ಕುತಂತ್ರ ಮಾಡಿದ್ರು ಸುಮ್ಮನಾದ್ವಿ, ಕ್ಷಮಿಸಿದ್ವಿ. ಅವರ ನಿಜ ಸ್ವರೂಪ ಮಮ್ಮಿಗೆ ಡ್ಯಾಡಿಗೆ ಗೊತ್ತಾದ್ರೆ ಅವ್ರು ತಡ್ಕೊಳಲ್ಲ ಅಂತ ಅವ್ರು ಮಾಡಿರೋ ಮೋಸಗಳು, ಕುತಂತ್ರಗಳು ಯಾರಿಗೂ ಹೇಳ್ದೆ ಇದ್ವಿ. ಆದ್ರೆ ಈಗ ಡ್ಯಾಡಿ ಪ್ರಾಣ ಜೊತೆ ಆಟಾಡ್ತಾ ಇದ್ದಾರೆ. ಅವರು ಇನ್ನೂ ಸುಮ್ಮನಿರಬಾರ್ದು, ಇನ್ನು ಅವ್ರನ್ನ ಕ್ಷಮಿಸಬಾರದು. ಹೇಳ್ಬಿಡೋಣ, ಅವ್ರ ನಿಜ ಸ್ವರೂಪ ಎಲ್ರಿಗೂ ಹೇಳ್ಬಿಡೋಣ. ನಮಸ್ತೆ. ಏನ್ ಅಖಿಲ್ ಮಾತಾಡ್ಬೇಕು ಅಂದ್ರಿ? ನಿಮ್ ನರ್ಸ್ ಯಾರನ್ನಾದ್ರೂ ನಮ್ಮ ಮನೆಗೆ ಕಳಿಸಿ ನೀವ್ ಹೇಳಿರೋ ಟ್ಯಾಬ್ಲೆಟ್ಸ್ನ ಟೈಮ್ ಪ್ರಕಾರ ಕೊಡೋ ಹಾಗೆ ಮಾಡಕ್ಕಾಗತ್ತಾ? ಹಾಗ್ ಮಾಡಿದ್ರೆ ಮಾವನ್ಗೆ ಕರೆಕ್ಟ್ ಮೆಡಿಸಿನ್ ಸಿಗತ್ತೆ, ಅವ್ರು ಬೇಗ ಗುಣನೂ ಆಗ್ತಾರೆ. ನಿಮ್ ಯೋಚನೆ ಚೆನ್ನಾಗಿದ್ಯಮ್ಮ, ಆದ್ರೆ ನಾನು ಟ್ಯಾಬ್ಲೆಟ್ಸ್ ಕೊಡೋಕೋಸ್ಕರ ನರ್ಸ್ನ ನಿಮ್ ಮನೆಗೆ ಕಳ್ಸಿದೀನಿ ಅಂದ್ರೆ ನಂಬ್ತಾರಾ ಅಂತ. ಅಂದ್ರೆ ಜನರಲ್ ಆಗಿ ಪೇಷಂಟ್ಗೆ ಮನೆಯವರೇ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ವಾ. ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ನರ್ಸನ್ ಕರೆಸಿ ಮನೇಲಿ ಇಟ್ಕೊಳ್ಳೋದಿಲ್ವಲ್ಲ. ಈಗ ನಾನು ನರ್ಸನ್ ಕಳ್ಸಿದ್ರೆ ಅವ್ರಿಗೆ ಇಲ್ದಿರೋ ಅನುಮಾನ ಎಲ್ಲ ಬಂದ್ರೆ ಅಂತ. ಅದು ನಿಜಾನೇ ಡಾಕ್ಟರ್. ಅವರಿಗೆ ಅನುಮಾನ ಬರ್ದಂಗೆ ನರ್ಸ್ನ ಅಲ್ಲಿ ಕಳ್ಸಕ್ಕೆ ಏನ್ ಮಾಡ್ಬೋದು? ಒಂದ್ ಕೆಲ್ಸ ಮಾಡಿ ಡಾಕ್ಟರ್. ಏನಮ್ಮ? ದಿನಾ ಕೊಡೋ ಟ್ಯಾಬ್ಲೆಟ್ ಜೊತೆಗೆ ಹೊಸದಾಗಿ ಒಂದ್ ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿ. ಟ್ಯಾಬ್ಲೆಟು ಕೊಡ್ಬೇಕು, ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿ.
ಇಂಜೆಕ್ಷನ್ ಮನೆಯವ್ರು ಕೊಡಕ್ಕಾಗಲ್ಲ, ನರ್ಸ್ನ ಕಳಿಸ್ತೀನಿ ಅಂತ ಹೇಳಿ. ಆಗ ಯಾರಿಗೂ ಅನುಮಾನ ಬರಲ್ಲ. ಹಾ, ಗುಡ್ ಐಡಿಯಾ. ಹಾಗೆ ಮಾಡೋಣ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನರ್ಸ್ನ ನಾವು ಕಳಿಸಿದೀವಿ ಅನ್ನೋ ವಿಷಯ ಮಾತ್ರ ಯಾವ ಪರಿಸ್ಥಿತಿನಲ್ಲೂ ಯಾರಿಗೂ ಮನೇಲಿ ಗೊತ್ತಾಗಬಾರ್ದು. ಮನೇಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಎಷ್ಟಮ್ಮ? 110 ರೂಪಾಯಿ. ಹೆಲ್ಮೆಟ್ ತಗೊಳಮ್ಮ. ನನ್ನ ಹತ್ರ ಚಿಲ್ಲರೆ ಇಲ್ಲ. 100 ರೂಪಾಯಿ ಕೊಡಿ, ಪರವಾಗಿಲ್ಲ. 100 ರೂಪಾಯಿ ತಗೊಂಡ್ರೆ ನಿನಗೆ 10 ರೂಪಾಯಿ ನಷ್ಟ ಅಲ್ವೇನಮ್ಮ? ನಿಮ್ಮಂತ ದೊಡ್ಡವ್ರನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದೆ. ನಂಗದೇ ಖುಷಿ ಆಗ್ತಿದೆ. ಆ ಖುಷಿ ಮುಂದೆ ಇದ್ ನಷ್ಟ ಅಲ್ಲ. ನೀನು ನಿಮ್ಮ ಮನೆಯವರು 100 ಕಾಲ ಚೆನ್ನಾಗಿರಿಮ್ಮ. ಬರ್ತೀನಮ್ಮ. ಅದ್ರಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ತಕ್ಷಣ ಪೊಲೀಸ್ ಬಂದ್ಬಿಡ್ತಾರೆ. ಅಲ್ಲಿ ನೋಡಿ, ಪೊಲೀಸ್ ಬರ್ತಿದ್ದಾರೆ. ನಿಮ್ಮನ್ ಪೊಲೀಸ್ ಸ್ಟೇಷನ್ ತನಕ ರೈಡ್ ಕರ್ಕೊಂಡು ಹೋಗಿ ನಿಮಗ್ ಮಾಡ್ಬೇಕಾದ ಮರ್ಯಾದೆ ಎಲ್ಲ ಮಾಡ್ತಾರೆ. ನಿಮಗ್ ಸಿಗ್ಬೇಕಾದ ಮರ್ಯಾದೆ ಸಿಕ್ಕಿದ್ಮೇಲೆ ಹುಷಾರಾಗಿ ನಿಮ್ಮನ್ನ ನಿಮ್ ಡೆಸ್ಟಿನೇಷನ್ ಅಲ್ಲೇ ಇಳಿಸ್ತಾರೆ. ಏನ್ರೋ ಇದು? ಯಾಕೋ ಹಿಂಗಾಗೋಯ್ತು? ನಡ್ರಿ ಹೋಗೋಣ. ಬರ್ರೋ ಬರ್ರೋ ಹೋಗೋಣ, ಬರ್ರೋ ಬಂದ್ರು, ಬೇಗ 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 ಬನ್ನಿ, ಗಾಡಿ ಎತ್ತು ಬೇಗ ಬೇಗ ಕಣ. ಬರ್ತೀನಿ ಕಣಕ್ಕ. ತುಳಸಿ ರೈಡಿಗೆ ಹೋಗಿದ್ಲಾ? ಅಮ್ಮ ತುಳಸಿ, ಏನಮ್ಮ ರೈಡಿಗೆ ನೀನ್ ಹೋಗಿದ್ಯಾ? ಸ್ವಲ್ಪ ಸುಸ್ತಂದ್ರು, ಅದಕ್ಕೆ ಮಲಗಿದಾರಣ್ಣ. ಯಾರೋ ವಯಸ್ಸಾಗಿರೋರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೆ. ಹೌದಾ? ಆದ್ರೂ ನೀನ್ ಯಾಕಮ್ಮ ಅಷ್ಟು ಕಷ್ಟಪಟ್ಟೆ? ನಂಗ್ ಫೋನ್ ಮಾಡಿದ್ರೆ ನಾನೇ ಹೋಗ್ತಿದ್ನಲ್ಲ. ಆ ಟೈಮಲ್ಲಿ ನೀವು ಮನೇಲಿ ಇರ್ಲಿಲ್ಲ ಅಣ್ಣ, ಎಲ್ಲೋ ಆಚೆ ಹೋಗಿದ್ರಿ ಅನ್ಸತ್ತೆ. ಅದಕ್ಕೆ ನಿಮಗ್ ಫೋನ್ ಮಾಡ್ಲಿಲ್ಲ. ಹೌದಾ? ಸರಿನಮ್ಮ, ಇನ್ಯಾವತ್ತೂ ಇಂಥ ರಿಸ್ಕ್ ತಗೋಬೇಡ. ಹೆಣ್ಮಗ್ಳು ಮೊದಲೇ ದಿನ ಸರಿ ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಣ್ಣ, ನಮ್ ಹೆಣ್ಮಕ್ಳಿಗ್ ಕೂಡ ಒಳ್ಳೆ ದಿನ ಬರ್ತಿದೆ. ಹೊಸ ಹೊಸ ರೂಲ್ಸ್, ನಾವ್ ಹೆಣ್ಮಕ್ಳಿಗೆ ಶ್ರೀರಾಮ ರಕ್ಷೆ ಆಗ್ತಾ ಇದೆ. ಹೌದಮ್ಮ, ಮೊದ್ಲಿನ ಹಾಗೆ ಈಗ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಒಳ್ಳೇದು ನಮ್ ಜಾಗ್ರತೆಯಲ್ಲಿ ನಾವಿರ್ಬೇಕು. ಸರಿ ಅಣ್ಣ, ಬರ್ತೀನಮ್ಮ, ರೈಡಿಗೆ ಟೈಮ್ ಆಯ್ತು. ಸರಿ. ನಮಸ್ತೆ ಮೇಡಮ್. ಏನ್ ಮೇಡಮ್, ಅರ್ಜೆಂಟಿಗೆ ಬಾ ಅಂತ ಕಾಲ್ ಮಾಡಿದ್ರಿ? ಆ ಫೋನ್ ಬಗ್ಗೆ ಕೇಳೋದಕ್ಕ? ಹೇಗಾದ್ರೂ ಆ ಹುಡುಗಿ ಹತ್ರ ಇರೋ ಆ ಫೋನ್ ತಗೊಂಡು ನಿಮಗ್ ಕೊಡ್ತೀನಿ ಮೇಡಮ್. ನನ್ನ ನಂಬಿ ಮೇಡಮ್. ನಿನ್ ಮೇಲ್ ನಂಬಿಕೆ ಇರೋದ್ರಿಂದಾನೇ ಇಷ್ಟು ದೂರ ಬಂದಿದ್ದೀನಿ. ನೀನ್ ಆ ಫೋನ್ ನನ್ಗೆ ತಂದ್ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತೀಯಾ? ಕೇಳಿ ಮೇಡಮ್, ನನಗ್ ಗೊತ್ತಿರೋ ಇನ್ಫಾರ್ಮೇಶನ್ ಏನಿದ್ರು ನಿಮಗೆ ಹೇಳ್ತೀನಿ. ಆ ಗಂಡ ಹೆಂಡತಿ ಇರೋಂಥ ಅಡ್ರೆಸ್ ನನಗ್ ನೀನ್ ಹೇಳ್ತೀಯಾ? ಅಡ್ರೆಸ್ಸಾ?
ಅಂದ್ರೆ ಅವ್ರ ಅಡ್ರೆಸ್ ತಿಳ್ಕೊಂಡು ನನ್ನನ್ ಬಿಟ್ಟು ನೀವ್ ಡೈರೆಕ್ಟ್ ಆಗಿ ಫೋನ್ ಹೊಡಿಯೋಕ್ ನೋಡ್ತಿದ್ಯಾ? ಅಷ್ಟ್ ಈಸಿಯಾಗಿ ನಾನ್ ಯಾಕೆ ಹೇಳಿ ನಿನಗೆ ಅಡ್ರೆಸ್ನ? ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರ ಅಡ್ರೆಸ್ ಹೇಳು. ಅಂದ್ರೆ ಅವ್ರ ಅಡ್ರೆಸ್ಸು ನನಗ್ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಅವತ್ ನಾನ್ ವಿಡಿಯೋ ಕಾಲ್ ಮಾಡಿದಾಗ ನಿನ್ ಫೋನಲ್ಲಿ ಅವ್ರನ್ನ ತೋರಿಸ್ದಿಯಲ್ಲ. ಅಂದ್ರೆ ಅವತ್ ಅವ್ರಿರೋ ಅಡ್ರೆಸ್ ಗೊತ್ತಿತ್ತು ಮೇಡಮ್. ಈಗ ಅವರು ಮನೆ ಚೇಂಜ್ ಮಾಡಿದ್ದಾರೆ. ಹೊಸ ಅಡ್ರೆಸ್ ಗೊತ್ತಿಲ್ಲ ಮೇಡಮ್. ಏನು, ಮನೆ ಚೇಂಜ್ ಮಾಡಿದ್ರಾ? ಹೌದು ಮೇಡಮ್. ನಿನ್ನೆ ಆ ಫೋನ್ ತಗೊಳ್ಳೋಣ ಅಂತ ಆ ಅಡ್ರೆಸ್ಸಿಗೆ ಹೋದ್ರೆ ಆ ಮನೇಲಿರೋರು ಹೇಳಿದ್ರು ಅವರು ಆ ಮನೆ ಖಾಲಿ ಮಾಡಿದ್ರಂತೆ. ಬನಶಂಕರಿಗೆ ಹೋದ್ರಂತೆ. ಬನಶಂಕರಿಗೆ ಹೋದ್ರಾ? ಹೌದು ಮೇಡಮ್. ಮತ್ತೆ ಬನಶಂಕರಿ ಅಡ್ರೆಸ್ ಕೇಳ್ಬೇಕಿತ್ತು. ಕೇಳ್ದೆ ಮೇಡಮ್, ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಅವರು ಬನಶಂಕರಿಲಿ ಎಲ್ಲೇ ಇದ್ರು ಸರಿ, ನಾನ್ ತಿಳ್ಕೊತೀನಿ. ಬನಶಂಕರಿನ ಪೂರ್ತಿ ಜಾಲಾಡ್ಸಿ ಅವ್ರ ಅಡ್ರೆಸ್ ತಿಳ್ಕೊಂಡು ಆ ಹುಡುಗಿ ಹತ್ರ ಇರೋ ಫೋನ್ನ ಎತ್ಕೊಂಡು ಅದನ್ನ ಸೇಫ್ ಆಗಿ ನಿಮ್ ಕೈಗೆ ತಂದ್ಕೊಡ್ತೀನಿ. ಸರಿನಾ ಮೇಡಮ್? ಓಕೆ, ಆ ಕೆಲಸ ಬೇಗ ಮಾಡು. ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಆಗ್ಲಿ ಮೇಡಮ್, ಬೇಗ ಕೆಲಸ ಮುಗಿಸ್ತೀನಿ. ಓಕೆ. ಸಾಯಿ ಮೇಡಮ್, ಆ ಅಪಾಯ ಇನ್ನೂ ಬೇಗ ಬಂದ್ರೆ ಒಳ್ಳೇದು. ಓಕೆ ಡಾಕ್ಟರ್, ಎಷ್ಟು ಬ್ಲಡ್ ಕೊಡಬೇಕೋ ಅಷ್ಟು ಬ್ಲಡ್ ಕೊಡಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಮ್ಮ ಮಮ್ಮಿ ನಮ್ಗೆ ಸಿಗೋ ಹಾಗೆ ಮಾಡಿ ಪ್ಲೀಸ್. ಹತ್ರ ಇರೋ ಬ್ಲಡ್ ಬ್ಯಾಂಕ್ ಎಲ್ಲ ಎಂಕ್ವೈರಿ ಮಾಡಿದೀವಿ, ಎಲ್ಲೂ ನಮಗೆ ಬೇಕಾಗಿರೋ ಬ್ಲಡ್ ಸಿಗ್ತಾ ಇಲ್ಲ. ಡಾಕ್ಟರ್, ಏನ್ ಸಿಸ್ಟರ್? ಕೆಂಗೇರಿ ಬ್ಲಡ್ ಬ್ಯಾಂಕ್ ಅಲ್ಲಿ ನಮಗ್ ಬೇಕಾಗಿರೋ ಒಂದು ಬ್ಲಡ್ ಗ್ರೂಪ್, ಒಂದು ಯೂನಿಟ್ ರೆಡಿ ಇದೆಯಂತೆ. ಕೆಂಗೇರಿ ಬ್ಲಡ್ ಬ್ಯಾಂಕಾ? ಹೌದು ಡಾಕ್ಟರ್. ಕೆಂಗೇರಿ ಅಂದ್ರೆ ತುಂಬಾ ದೂರ ಅಲ್ವಾ? ಅಷ್ಟು ದೂರ ಇರೋ ಬ್ಲಡ್ ಬ್ಯಾಂಕ್ ಹೋಗಿ ವಾಪಸ್ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತಲ್ವಾ? ಬೇಗ ಬ್ಲಡ್ ಕೊಡದೇ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಿದ್ದೀರಾ. ಈಗೇನ್ ಮಾಡೋದು? ಐಶ್ವರ್ಯ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಬ್ಲಡ್ ಬರುತ್ತೆ, ಟೈಮಿಗೆ ಬರುತ್ತೆ. ಹೇಗ್ ಬರುತ್ತೆ ಭಾವ? ಇದು ಟ್ರಾಫಿಕ್ ಟೈಮ್. ಈ ಟೈಮಲ್ಲಿ ನೀವು ಅಷ್ಟು ದೂರ ಹೋಗ್ ಬರೋದು ಅಂದ್ರೆ ಎಷ್ಟೊತ್ತಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ನಾನು ಅಲ್ಲಿಗೆ ಹೋಗ್ದೇನೆ ಬ್ಲಡ್ ತರಿಸ್ತೀನಿ. ಅಲ್ಲಿಗೆ ಹೋಗ್ದೇನೆ ಬ್ಲಡ್ ತರಿಸ್ತೀರಾ? ಆ ಏರಿಯಾಲಿ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಇಲ್ಲ. ಮತ್ ಹೇಗ್ ತರಿಸೋದು? ಟ್ರಾವೆಲ್ ಆ್ಯಪಲ್ಲಿ ಬೈಕ್ ಬುಕ್ ಮಾಡ್ತೀನಿ. ಆ ಏರಿಯಾದಲ್ಲಿರೋ ಆ ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಕಲೆಕ್ಟ್ ಮಾಡ್ಕೋತಾರೆ. ಅವರೇ ಇಲ್ಲಿ ತಂದು ಕೊಡ್ತಾರೆ. ಹಾಗಾದ್ರೆ ಲೇಟ್ ಮಾಡಬೇಡಿ, ಬೇಗ ಬುಕ್ ಮಾಡಿ. ನೀವ್ ಆ ಕೆಲಸ ಮಾಡಿ. ಸರಿ ಡಾಕ್ಟರ್. ಭವ, ಏನಮ್ಮ? ನನ್ ಫೋನ್ ಸಿಗ್ನಲ್ ಸಿಗ್ತಾ ಇಲ್ಲ. ನಿಮ್ ಫೋನ್ ಒಂದ್ಸಲ ಕೊಡ್ತೀರಾ? ಒಂದ್ ಕಾಲ್ ಮಾಡ್ಕೊಡ್ತೀನಿ. ತಗೊಳಮ್ಮ. ಹಲೋ ರಾಧಿಕಾ, ಸಾರಿ, ನನಗ್ ಬರಕ್ ಆಗ್ತಾ ಇಲ್ಲ. ನನ್ನ ಅತ್ತೆ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ಬಿಟ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೀವಿ. ಪ್ಲೇಟ್ಲೆಟ್ಸ್ ತುಂಬಾ ಕಡಿಮೆ ಆಗಿದೆ. ಬ್ಲಡ್ ಕೊಡ್ಬೇಕು ಅಂದ್ರು. ನಮ್ಮ ಅದೃಷ್ಟ ಚೆನ್ನಾಗಿದ್ದಕ್ಕೆ ಬ್ಲಡ್ ಸಿಕ್ಕಿದೆ. ಓಕೆ, ಇಡ್ತೀನಿ. ಬ್ಲಡ್ ಬ್ಯಾಂಕಿಗೆ ಹೋಗಕ್ಕೆ ಇನ್ನು 5 ಮಿನಿಟ್ಸ್ ಬೇಕು ಅನ್ಸುತ್ತೆ. ಹಬ್ಬಾ, ಇನ್ ಬ್ಲಡ್ ಬರೋದಿಲ್ಲ. ಇದೇನಿದು, ರೈಡ್ ಕ್ಯಾನ್ಸಲ್ ಮಾಡಿದ್ರು? ಬಹುಶಃ ಅಲ್ಲೇ ಹತ್ರದಲ್ಲೇ ಬ್ಲಡ್ ಸಿಕ್ತು ಅನ್ಸುತ್ತೆ.
ಥ್ಯಾಂಕ್ ಯು ಭಾವ. ನಮ್ಮಮ್ಮನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ನಮ್ಮಮ್ಮನ ಪ್ರಾಣ ಈಗ ನಿಮ್ಮ ಕೈಯಲ್ಲಿದೆ. ಅವ್ರ ಅಮ್ಮನ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಅವರು. ಆ ಮಾತು ಕೇಳ್ತಿದ್ರೆ ಮಮ್ಮಿ ನೆನಪಾಗ್ತಾರೆ. ಅಮ್ಮ ಯಾರಿಗಾದ್ರೂ ಅಮ್ಮನೇ ಅಲ್ವಾ. ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಅಮ್ಮ ಹೇಗಿದ್ದಾರೆ ನೋಡ್ಕೊಂಬರ್ತೀನಿ. ಅಮ್ಮನ ನೋಡಿದಷ್ಟೇ ಖುಷಿ ಆಗತ್ತೆ. ಎರಡು ಮೂರು ಜನ ಬರೋಕ್ ಟ್ರೈ ಮಾಡ್ತೀನಿ ಅಂದ್ರು. ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾರಾದ್ರೂ ಬಂದು ಬ್ಲಡ್ ಕೊಡ್ತಾರೆ. ನಿಜವಾಗ್ಲೂ ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಯಾರೋ ಇಬ್ರು ಗಂಡ ಹೆಂಡತಿ ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ದಾರೆ. ಹೌದಾ? ಬ್ಲಡ್ ಕೊಡಕ್ಕೆ ಇಬ್ರು ಬಂದಿದಾರಾ? ಹೌದು ಮೇಡಮ್. ಎಲ್ಲಿದಾರ ಅವರು? ಬ್ಲಡ್ ಕಲೆಕ್ಷನ್ ರೂಮ್ ಅಲ್ಲಿ ಬ್ಲಡ್ ಕೊಡ್ತಿದ್ದಾರೆ. ಓ, ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಭಾವ, ನಾನು ಹೋಗಿ ಆ ಬ್ಲಡ್ ಡೋನರ್ಸ್ಗೆ ಥ್ಯಾಂಕ್ ಯು ಹೇಳಿ ಬರ್ತೀನಿ. ವೈದೇಹಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬ್ಲಡ್ ಸಿಕ್ತಲ್ವಾ, ನೀನ್ ಧೈರ್ಯವಾಗಿರು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇಲ್ಲಿ ಬ್ಲಡ್ ಕಲೆಕ್ಷನ್ ರೂಮ್ ಎಲ್ಲಿ? ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ ಮೇಡಮ್, ಅಲ್ಲೇ ಇರೋದು. ಹಾ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಐಸಿಯಲ್ಲಿರೋ ಪೇಷಂಟ್ಗೆ ಬ್ಲಡ್ ಕೊಡಕ್ಕೆ ಯಾರೋ ಡೋನರ್ಸ್ ಬಂದಿದಾರಲ್ಲ, ಎಲ್ಲವರು? ಹೊರಟೋದ್ರು ಮೇಡಮ್. ಹೊರಟೋದ್ರಾ? ಬ್ಲಡ್ ಕೊಟ್ಬಿಟ್ಟು ಜ್ಯೂಸ್ ಕುಡಿದ್ರು ಅಂದ್ರು ಕುಡಿದೇ ಹೋಗ್ಬಿಟ್ರು. ಛೇ, ಅವ್ರು ಯಾರೋ ಬಂದು ಕೆಲ್ಸ ಹಾಳು ಮಾಡಿದ್ರು. ಸ್ವಾಮಿ, ನನ್ನ ಅತ್ತೆ ಬೇಗ ಹುಷಾರಾಗಿ ನಗ್ನಗ್ತಾ ಮನೆಗ್ ಬರೋ ಹಾಗೆ ಆಶೀರ್ವಾದ ಮಾಡು. ಸ್ವಾಮಿ, ಅಪ್ಪನ ಪರಿಸ್ಥಿತಿನೇ ಇನ್ನೂ ಸರಿ ಹೋಗಿಲ್ಲ. ಅಷ್ಟರಲ್ಲೇ ಮಮ್ಮಿಗೆ ಇಂಥ ಪರಿಸ್ಥಿತಿ ಕೊಟ್ಟಿಯಲ್ಲ ಸ್ವಾಮಿ. ಅಖಿಲ್ ಶ್ಯಾಮ ತಾನೇ ಅವರು? ಹೌದು, ಅಖಿಲೇ. ಅಖಿಲ್, ಅಖಿಲ್, ಅಖಿಲ್. ಅಖಿಲ್ ಶ್ಯಾಮ ಹಾಸ್ಪಿಟಲ್ಗೆ ಯಾಕೆ ಬಂದಿದ್ರು? ಅತ್ತೆಗೆ ಹುಷಾರಿಲ್ಲ ಅಂತ ಗೊತ್ತಾಗ್ ಬಂದಿರಬಹುದು. ಮಮ್ಮಿಗೆ ಹುಷಾರಿಲ್ಲ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಹೌದಲ್ವಾ, ಗೊತ್ತಾಗೋ ಚಾನ್ಸ್ ಕೂಡ ಇಲ್ಲ. ನಾವು ತುಂಬಾ ಹೊತ್ತು ಇಲ್ಲಿರಬಾರ್ದು, ನಡಿ. ಮತ್ತೆ ಯಾಕೆ ಬಂದಿರ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ಬಾ. ಆಲ್ರೆಡಿ ತುಳಸಿಗೂ ನಿಖಿಲ್ಗೂ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬಂದಿದೆ.
ನಿಧಾನ ತುಳಸಿನ ಬುಟ್ಟಿಗೆ ಹಾಕೊಂಡು ಬಾಸ್ಗೆ ಒಪ್ಸಿದ್ರೆ ನನಗ್ ಬೇಕಾದಷ್ಟು ದುಡ್ಡು ಬರುತ್ತೆ. ಆ ದುಡ್ಡು ಬರ್ತಿದ್ದ ಹಾಗೆ ಅಕ್ಕನ ಹತ್ರ ತಗೊಂಡಿರೋ ಸಾಲ ತೀರಿಸಿ ಗೋವಾಗ್ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೇಕು. ಏನೋ ಬ್ರಹ್ಮ ಅಷ್ಟು ಯೋಚನೆ ಮಾಡ್ತಿದ್ಯಾ? ನಿನ್ ಬಗ್ಗೆನೇ ಅಕ್ಕ. ನನ್ ಬಗ್ಗೆನಾ? ಹೌದಕ್ಕ, ನಿಮ್ ಮನೇಲಿರೋದಕ್ಕೆ ನಿನಗ್ ನಾನ್ ದುಡ್ಡು ಕೊಡ್ಬೇಕಲ್ಲ ಅಲ್ವಾ? ನೀನ್ ಕೊಟ್ಟಿರೋ 50,000ಕ್ಕೆ ಬಡ್ಡಿ ಸಮೇತ ತೀರಿಸ್ಬೇಕಲ್ಲ ಅಲ್ವಾ? ಹಾಗ್ ತೀರಿಸ್ಬೇಕು ಅಂದ್ರೆ ನನ್ ಬಿಸ್ನೆಸ್ ಸಕ್ಸಸ್ ಆಗಿ ನನ್ ಪಾರ್ಟ್ನರ್ ನನ್ ಶೇರ್ನ ನನಗ್ ಕೊಡ್ಬೇಕಲ್ವಾ ಅಲ್ವಾ? ಅದು ಯಾವಾಗ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಕ್ಕ. ಅದ್ ಸರಿ, ನೀನೇನ್ ಬಿಸ್ನೆಸ್ ಮಾಡ್ತಿದ್ಯಾ? ಏನ್ ಬಿಸ್ನೆಸ್ ಅಂದ್ರೆ ಅದನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತಾರೆ. ಎಕ್ಸ್ಪೋರ್ಟ್ ಬಿಸ್ನೆಸ್? ಹೌದಕ್ಕ, ನಮ್ ಸ್ಟೇಟ್ ಅಲ್ಲಿ ಸಿಗೋ ವಸ್ತುಗಳನ್ನ ಬೇರೆ ಸ್ಟೇಟ್ಗೆ ಎಕ್ಸ್ಪೋರ್ಟ್ ಮಾಡೋದು. ಹೌದಾ? ಲಾಭ ಚೆನ್ನಾಗ್ ಬರತ್ತಾ? ಬರುತ್ತೆ ಅಂತಾನೆ ಅನ್ಕೊಂಡಿದ್ದೀನಕ್ಕ, ನೋಡ್ಬೇಕು. ನೋಡು ಚೆನ್ನಾಗ್ ನೋಡು. ಒಳ್ಳೆ ಲಾಭ ಬಂತು ಅನ್ಕೋ, ನಾನ್ ಕೂಡ ನಿಮ್ ಜೊತೆಗೆ ಪಾರ್ಟ್ನರ್ ಆಗಿ ಸೇರ್ಕೊಂಡ್ಬಿಡ್ತೀನಿ ನಿನ್ನ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ. ನಿನಗ್ ಯಾಕಕ್ಕ ಎಕ್ಸ್ಪೋರ್ಟ್ ಬಿಸ್ನೆಸ್? ನೀನ್ ಹಾಯಾಗಿ ಬಡ್ಡಿ ವ್ಯಾಪಾರ ಮಾಡ್ಕೋ. ಸಾ ರೀ ಗ ಸಾ ರೀ ಗ ಸರಿ ಸರಿ ಗಮ ಗಮ ಪದ ಪದ ನಿಸಾ ನಿಸಾ ಸರಿ ಗಮ ಸರಿ ಗಮ ಮಗರಿಸ ಮಗರಿಸ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಇವತ್ತಿಗೆ ಸಾಕು, ನಾಳೆ ಇನ್ನೊಂದು ಹಾಡು ಕಲಿಸ್ತೀನಿ, ಓಕೆನಾ? ಓಕೆ ಅಕ್ಕ. ನೀವು ಕೂಡ ಹೋಗಿ ಆಡ್ಕೊಳ್ರೋ, ಹೋಗಿ. ಆಯ್ತಮ್ಮ, ಹೋಗಿ. ತುಳಸಿ ತಗೊಳಮ್ಮ, ತಗೋ. ಈ ದುಡ್ಡು ಯಾಕತ್ಗೆ? ನಿನ್ ಮಕ್ಳಿಗೆ ಸಂಗೀತ ಕಲಿಸ್ತಿದ್ಯಲ್ಲಮ್ಮ, ಅದ್ರ ಫೀಸು. ನಾನೇ ಎಲ್ಲಾರ್ ಮನೆಗ್ ಹೋಗಿ ನಿನ್ ಫೀಸ್ ನ ವಸೂಲಿ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ಸ್ ಅತ್ಗೆ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕಮ್ಮ, ಲೆಕ್ಕ ಮಾಡ್ಕೊ. ಪರವಾಗಿಲ್ಲ ಅತ್ಗೆ. ಹಾಗಲ್ಲಮ್ಮ, ದುಡ್ಡಿನ ವಿಷಯಕ್ಕೆ ಲೆಕ್ಕ ಮಾಡ್ಬೇಕು, ಲೆಕ್ಕ ಮಾಡ್ಕೊ. ಇದೇನದ್ಕೆ 2,000 ಕಡಿಮೆ ಇದೆ? ಯಾರಾದ್ರೂ ಫೀಸ್ ಕೊಡ್ಲಿಲ್ವಾ? ಕೊಟ್ರಮ್ಮ, ಎಲ್ಲಾರು ಕೊಟ್ರು. ಆ 2,000ನ ನಾನೇ ತಗೊಂಡಿದ್ದು. ನೀವ್ ತಗೊಂಡ್ರಾ? ಯಾಕದ್ಕೆ? ಏನಕ್ಕೆ ಅಂತ ಕೇಳ್ತಿಯಲ್ಲಮ್ಮ, ಬಾಡ್ಗೆ ದುಡ್ಡಿಗೆ ತಗೊಂಡಿದ್ದು. ಬಾಡ್ಗೆನಾ? ಮನೆ ಬಾಡ್ಗೆ ಕಟ್ಟಿದೀವಲ್ಲ ನಾವು. ಆ ಬಾಡ್ಗೆನ ನೀವು ಈ ಮನೇಲಿರೋದಕ್ಕೆ ಕಟ್ತಿದ್ದೀರಾ. ಈ ಬಾಡ್ಗೆ ನೀನು ಸಂಗೀತ ಪಾಠ ಹೇಳ್ತಿರೋದಕ್ಕೆ ಕಟ್ತಿರೋದು. ನಾನ್ ನಿಮ್ಗೆ ಮನೆ ಬಾಡ್ಗೆ ಕೊಟ್ಟಿದ್ದು ಇರೋದಕ್ಕಷ್ಟೇ, ಸಂಗೀತ ಪಾಠ ಹೇಳ್ಕೊಡೋದಕ್ಕಲ್ವಲ್ಲ. ಇದು ವಿಷಯ, ಅರ್ಥ ಆಯ್ತಾ? ಮತ್ತೆ ನಾನ್ ನಿಮ್ ಮಕ್ಳಿಗೂ ಕಲಿಸ್ತೀನಲ್ವಾ, ಅವ್ರ ಫೀಸು? ಅವ್ರಿಗೆ ಕಲ್ಸೋದಕ್ಕೆ ಫೀಸ್ ಯಾಕಮ್ಮ? ನೀನ್ ಅವ್ರಿಗೆ ಪ್ರತ್ಯೇಕವಾಗಿ ಏನ್ ಕಲಿಸ್ತಾ ಇಲ್ವಲ್ಲ. ಬಾ ಕೂತ್ಕೋ. ಸಾಕತ್ತೆ. ಇನ್ನೊಂದು ತುತ್ತು ತಿನ್ನು. ತಿನ್ನು. ಇದು ಕೊನೆ ತುತ್ತು, ರುಚಿ ತುತ್ತು.
ಇದೇ ಶಕ್ತಿ ಗೊತ್ತಾ? ತಿನ್ನು. ಮಕ್ಕಳನ್ನ ಸ್ವಲ್ಪ ಸ್ಕೂಲ್ ಹತ್ರ ಇಳ್ಸೋಗ್ತೀಯಾ? ನಾನು ಆ ಕಡೆ ಹೋಗ್ತಿಲ್ಲ ಅಕ್ಕ. ಪರವಾಗಿಲ್ಲ ನಿಖಿಲ್, ನೀನ್ ಅಲ್ಲಿ ಹೋಗಿ ಮಕ್ಳನ್ ಬಿಟ್ಟು ನಿನ್ ಕೆಲ್ಸಕ್ ನೀನ್ ಹೋಗು. ಅಂದ್ರೆ ಈಗೀಗ ನನ್ಗೆ ಬಡ್ಡಿ ಸರಿಯಾಗಿ ಬರ್ತಾ ಇಲ್ಲಪ್ಪ, ಆದಾಯ ಪೂರ್ತಿ ಕಡಿಮೆ ಆಗಿದೆ. ಅದಕ್ಕೆ ಸ್ಕೂಲ್ ಬಸ್ಗೆ ದುಡ್ಡು ಕೊಡಕ್ಕಾಗ್ಲಿಲ್ಲ. ನೀನ್ ಇದನ್ನ ಕಷ್ಟ ಅಂತ ಅನ್ಕೊಳ್ದೆ ಮಕ್ಕಳನ್ನಿಬ್ರು ಸ್ಕೂಲ್ ಹತ್ರ ಬಿಟ್ಟು ಹೋದ್ರೆ ಈ ಅಕ್ಕಂಗೆ ತುಂಬಾ ಸಹಾಯ ಆಗತ್ತಪ್ಪ. ಆಗಲ್ಲ ಅಂದ್ರೆ ಹೇಳು, ಸ್ಕೂಲ್ಗೆ ನಡ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಹೇ ಬಂಡ್ರ. ನಡ್ಕೊಂಡ? ಇವ್ರ ಸ್ಕೂಲ್ ತುಂಬಾ ದೂರ ಅಲ್ವಾ ಅದ್ಕೆ? ಅಲ್ವಾ, ಅದಕ್ಕೆ ನನ್ ತಮ್ಮಂಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ದು. ಸರಿ ಅಕ್ಕ, ಸ್ಕೂಲ್ ಹತ್ರ ಬಿಟ್ಬಿಟ್ಟೆ ಹೋಗ್ತೀನಿ ಬಿಡಿ. ನನ್ ಬಂಗಾರ ತಮ್ಮ. ಬನ್ನಿ ಬನ್ನಿ, ಹತ್ತಿ ಹತ್ತಿ. ಕೂತ್ಕೊಳ್ಳಿ. ಅಮ್ಮ ತುಳಸಿ, ಅಡ್ಗೆ ಆಯ್ತೇನಮ್ಮ? ಮುಗೀತದ್ಕೆ? ನಮ್ ಮನೇಲಿ ಅಡ್ಗೆನೇ ಆಗಿಲ್ಲಮ್ಮ. ಬೆಳಿಗ್ಗೆ ಎದ್ದಾಗಿಂದನೂ ಬಡ್ಡಿದು ಲೆಕ್ಕ ಮಾಡಕ್ಕೆ ಸರಿ ಹೋಯ್ತು. ನೀನೇನ್ ಅಡ್ಗೆ ಮಾಡಿದ್ಯಾ? ಮಜ್ಜಿಗೆ, ಹುಳಿ, ಟೊಮ್ಯಾಟೊ ಗೊಜ್ಜು. ಸಾಕಮ್ಮ. ಅದು ಸ್ವಲ್ಪ ಇದು ಸ್ವಲ್ಪ ಕೊಟ್ಬಿಡು. ಇವತ್ತಿಗೆ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ಸರಿ ಅದ್ಕೆ. ನನ್ ಗಂಡಂಗ್ ಕೂಡ ಟ್ಯಾಬ್ಲೆಟ್ಸ್ ಕೊಟ್ಟಿಯಾ ಅಮ್ಮ? ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಇಂಜೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಅವ್ರು ಬಂದಿರೋದೇ ಅದಕ್ಕಲ್ವಾ? ಮಾವಂಗೆ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಕೊಟ್ಟು ಡಾಕ್ಟರ್ ಹೇಳಿರೋ ಇಂಜೆಕ್ಷನ್ನ ಕೊಡೋದಕ್ಕೆ ಅಲ್ವಾ ಅವ್ರಿಲ್ಲಿರೋದು. ಟೈಮ್ ಪ್ರಕಾರ ಕೊಡ್ತಾರೆ ಅತ್ತೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಹಾಗೆ ಟೈಮ್ ಪ್ರಕಾರ ಕೊಡದೇ ಇದ್ರೆ ನಮ್ ಡಾಕ್ಟರ್ ಸುಮ್ಮನೆ ಇರಲ್ಲ ಮೇಡಮ್. ಏನ್ರಿ ನೀವ್ ಬರ್ಕೊಂಡೇನೋ ಮಾಡ್ತಿದ್ದೀರಾ? ಯಾವ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಲೆಕ್ಕ ಹಾಕ್ತಿದ್ದೆ ಶ್ಯಾಮ. ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಕ್ಕೆ ನನಗೆ ಯಾವ ಬಿಸ್ನೆಸ್ ಸಿಗ್ತಿಲ್ಲ. ಏನು ಅಂದ್ರೆ ಬಿಸ್ನೆಸ್ಗೆ ಸಂಬಂಧಪಟ್ಟು ನನ್ಗೊಂದು ಚಿಕ್ಕ ಯೋಚನೆ ಬಂದಿದೆ. ಅದ್ ಎಷ್ಟ್ ಕೆಲ್ಸಕ್ ಬರುತ್ತೋ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಶ್ಯಾಮ. ನೀನ್ ಏನೇ ಹೇಳಿದ್ರು ಚೆನ್ನಾಗಿ ಯೋಚನೆ ಮಾಡೇ ಹೇಳ್ತೀಯ. ಏನು ಹೇಳು? ಸ್ವಂತ ಬೈಕು, ಕಾರ್ ತಗೊಂಡು ಆಫೀಸಿಗೆ ಹೋಗೋರು ಆಫೀಸಿಗೆ ಹೋದ್ಮೇಲೆ ಅವನ್ನೆಲ್ಲ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾರಲ್ಲ. ಹೌದು. ಆ ಟೈಮಿಂದ ಅವ್ರ ಮನೆಗೆ ಹೋಗೋವರೆಗೂ ಅವ್ರ ವೆಹಿಕಲ್ಸ್ ಎಲ್ಲ ಅಲ್ಲೇ ಇರತ್ತೆ. ಆ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಅಲ್ಲಿ ಸುಮ್ನೆ ಇರತ್ತಲ್ವಾ? ಹೌದು. ಅಲ್ಲಿ ಸುಮ್ನೆ ನಿಂತಿರೋ ವೆಹಿಕಲ್ಸ್ ನ ನಾವು ರೆಂಟ್ ತಗೊಂಡು ನಮ್ ಡ್ರೈವರ್ಸ್ ನ ಅಪಾಯಿಂಟ್ ಮಾಡ್ಕೊಂಡು ಆ ವೆಹಿಕಲ್ಸ್ ನ ರೈಡ್ ಕಳಿಸ್ಬೋದಲ್ಲ. ಹಾಗ್ ಮಾಡೋದ್ರಿಂದ ಆ ವೆಹಿಕಲ್ ಓನರ್ಸ್ಗೂ ಸ್ವಲ್ಪ ದುಡ್ಡು ಸಿಗತ್ತೆ. ನಾವು ಹಾಗೆ ಬಂಡವಾಳ ಹಾಕ್ದೆ ಸ್ವಲ್ಪ ಸಂಪಾದನೆ ಮಾಡ್ಬೋದು. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ? ನನ್ ಐಡಿಯಾ ಚೆನ್ನಾಗಿಲ್ವಾ? ಚೂರು ಚೆನ್ನಾಗಿಲ್ವಾ? ಅಂದ್ರೆ ಚಿಕ್ಕ ಮಕ್ಳು ಹಾಗೆ ಯೋಚನೆ ಮಾಡಿದ್ನಾ?
ಏನಾದ್ರೂ ಹೇಳ್ರಿ, ಹೇಗಿತ್ತು ನನ್ನ ಐಡಿಯಾ? ಹೇಳೋದಿಲ್ಲ, ಮಾತಲ್ಲಿ ಹೇಳೋದಿಲ್ಲ, ಕೈಯಲ್ಲಿ ಹೇಳ್ತೀನಿ. ಅಯ್ಯೋ ಅಯ್ಯೋ ರೀ ರೀ, ನನ್ ತಲೆ ತಿರುಗ್ತಿದೆ, ಕೆಳಗೆ ಇಳಿಸ್ರಿ. ಎಕ್ಸಲೆಂಟ್ ಶ್ಯಾಮ, ರಿಯಲಿ ಸೂಪರ್, ಫ್ಯಾಂಟಾಸ್ಟಿಕ್. ಕಡಿಮೆ ಬಂಡವಾಳದಲ್ಲಿ ಈ ತರ ಬಿಸ್ನೆಸ್ ಮಾಡಬಹುದು ಅನ್ನೋ ನಿನ್ನ ಯೋಚನೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾನು. ಇಷ್ಟು ಒಳ್ಳೆ ಐಡಿಯಾ ಹೇಳಿರೋದಕ್ಕೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಏನಂದ್ರೆ, ನಾವ್ ಈ ತರ ಬಿಸ್ನೆಸ್ ಮಾಡ್ತಿದೀವಿ ಅನ್ನೋ ವಿಷಯನ ಇಂಟ್ರೆಸ್ಟ್ ಇರೋ ವೆಹಿಕಲ್ ಓನರ್ಸ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಪೇಪರಲ್ಲಿ ಆಡ್ ಕೊಡೋಣವಾ? ಅದಕ್ಕಿಂತ ಮೊದಲು ನಾವೊಂದ್ ಕೆಲಸ ಮಾಡ್ಬೇಕು ಶ್ಯಾಮ. ಏನ್ರಿ ಅದು? ಇವಾಗ ನಾನು ವರ್ಕ್ ಮಾಡ್ತಿರೋ ಟ್ರಾವೆಲ್ ಕಂಪನಿಗೆ ಒಂದ್ ಆಪ್ ಇದೆಯಲ್ಲ, ಆ ರೀತಿ ಆಪ್ ಒಂದನ್ನ ನಾವು ರೆಡಿ ಮಾಡಿಸ್ಬೇಕು. ಹೌದಲ್ವಾ? ನಿಖಿಲ್ ಬ್ರೋ ಇಲ್ವೇನಮ್ಮ? ಇಲ್ವಲ್ಲ, ಈಗಷ್ಟೇ ಹೊರಟ್ರು. ಹೌದಾ, ಹೊರಗ್ ಹೋದ್ರಾ? ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ ಬಂದೆ. ಮುಖ್ಯವಾದ ವಿಷಯನಾ? ಮುಖ್ಯವಾದ ವಿಷಯ ಅಂದ್ರೆ ಅದೇನಮ್ಮ, ನಿನ್ ಹಾಡಿಗೆ ಸಂಬಂಧಪಟ್ಟಿರೋ ವಿಷಯ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ ಹಾಡಿಗೆ ಬಂದಿರೋ ರೆಸ್ಪಾನ್ಸ್ ನೋಡಿ ಆ ಚಾನಲ್ MD ನಿನ್ಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಹೌದು, ಹೇಳಿದ್ರು. ಅವ್ರೀಗ ನಿನಗೊಂದು ಒಳ್ಳೆ ಆಫರ್ ಕೂಡ ಕೊಡ್ತಿದಾರಮ್ಮ. ಆಫರಾ? ಹೌದಮ್ಮ, ನಿನ್ ಹಾಡಿಂದ ಅವ್ರ ಚಾನಲ್ಗೆ ತುಂಬಾನೇ ವ್ಯೂಸ್ ಬಂದಿದ್ಯಂತೆ. ಅದಕ್ಕೆ 1 year ತನಕ ಅವ್ರ ಚಾನಲ್ಗೆ ನೀನ್ ಹಾಡ್ ಹಾಡಿದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 5 ಲಕ್ಷನಾ? ಹೌದಮ್ಮ, 5 ಲಕ್ಷ. ಇನ್ನೂ ನಿಖಿಲ್ ಬ್ರದರ್ ಇದೇ ತರ ಡ್ಯೂಟಿ ಮಾಡ್ತಾ ಇದ್ರೆ 5 ಲಕ್ಷ ಸಂಪಾದನೆ ಮಾಡಕ್ಕಾಗತ್ತಾ? ಯೋಚನೆ ಮಾಡು. ನೀವ್ ಹೇಳೋದ್ ನಿಜಾನೇ, ಆದ್ರೆ ಅವ್ರ ಹಾಗೆ ಬೈಕ್ ಓಡಿಸ್ತಾ ಕಷ್ಟ ಪಡ್ತಿದ್ರೆ ನಂಗ್ ತುಂಬಾ ಬೇಜಾರಾಗುತ್ತೆ. ಅವ್ರ ಕಷ್ಟ ದೂರ ಆಗಿ ನೀನ್ ಖುಷಿಯಾಗ್ಬೇಕು ಅಂದ್ರೆ ಇದೊಂದೇ ದಾರಿ. ತಕ್ಷಣ ನಾವು ಆ MD ಹತ್ರ ಹೋಗಿ 1 year ಹಾಡ್ ಹಾಡ್ತೀವಿ ಅಂತ ಒಪ್ಕೊಂಡು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ವಿ ಅಂತ ಅನ್ಕೋ, ಸ್ಪಾಟ್ ಅಲ್ಲೇ 5 ಲಕ್ಷ ಕೊಡ್ತಾರೆ. ಆಗ ನಿಮ್ ಕಷ್ಟ ಎಲ್ಲ ತೀರ್ ಹೋಗುತ್ತೆ. ಸರಿ, ಹಾಗಾದ್ರೆ ಅವ್ರು ಬಂದ್ಮೇಲೆ ಅವ್ರ ಹತ್ರನೇ ಮಾತಾಡ್ತೀನಿ. ಹಾಗ ಅಗ್ರಿಮೆಂಟ್ ಮಾಡ್ಬೇಕು ಅಂದ್ರೆ ಅವ್ರು ಏನ್ ಹೇಳ್ತಾರೋ ಏನೋ. ಅವ್ರು ಏನಂದ್ರು ಕೂಡ ನೀನು ಒಪ್ಪಿಸ್ಬೇಕಮ್ಮ. ಈ ರೀತಿ ಅವಕಾಶ ಮತ್ತೆ ನಮಗ್ ಬರಲ್ಲ ಅಲ್ವಾ? ನಿಖಿಲ್ ಬ್ರದರ್ ಕಷ್ಟನ ನಿನಗೂ ನೋಡಕ್ ಆಗಲ್ಲ ಅಲ್ವಾ? ಆ ಕಷ್ಟ ಹೋಗ್ಬೇಕು ಅಂದ್ರೆ ಈಗ ಈ ಕೆಲಸ ಮಾಡ್ಬೇಕು. ನೋಡು, ಯೋಚನೆ ಮಾಡು. ಇವಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. 5 ಲಕ್ಷ ಸಿಗುತ್ತೆ ಅಂತಂದ್ರೆ ಯಾರು ತಾನೇ ಬಿಡ್ತಾರೆ? ಇನ್ನೂ ನಿಖಿಲ್ ಬ್ರದರ್ ಇದೇ ತರ ಡ್ಯೂಟಿ ಮಾಡ್ತಾ ಇದ್ರೆ 5 ಲಕ್ಷ ಸಂಪಾದನೆ ಮಾಡಕ್ಕಾಗತ್ತಾ? ಯೋಚನೆ ಮಾಡು. ಹಲೋ, ಯಾರು? ನಾನು ವರ್ಮಾ ಅವ್ರ ಹೆಂಡತಿ ಮಾತಾಡ್ತಿದ್ದೀನಿ. ಪರವಾಗಿಲ್ಲ, ಹೇಳಿ.
ಹೌದಾ? ಹಾಗ ಯಾವಾಗ? ಓಕೆ ಓಕೆ, ಸರಿ, ನನ್ನ ಮಗನ್ಗೆ ಹೇಳ್ತೀನಿ. ನೀವೇನ್ ಗಾಬರಿ ಆಗ್ಬೇಡ್ರಿ. ಅಶೋಕ್ ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು ಅಷ್ಟೇ. ನೀವು ಆರಾಮಾಗಿ ಮಲ್ಕೊಳ್ಳಿ. ಅಶೋಕ್ಗೆ ಅವನ್ ಫ್ರೆಂಡ್ ಫೋನ್ ಮಾಡಿದ್ದ ಅಂತ ಹೇಳ್ ಬರ್ತೀನಿ. ಏಯ್, ಬಾಯ್ ಮುಚ್ಚೋ. ನಿನ್ ಅಪ್ಪ ಅಮ್ಮ ಬರೋ ತನಕ ನಿನ್ ಬಾಯ್ ಬಿಟ್ಟ್ಯೋ, ಸೂಜಿ ದಾರ ತಗೊಂಡ್ಬಂದ್ ನಿನ್ ಬಾಯ್ ಹೊಲ್ಬಿಡ್ತೀನಿ. ಹುಷಾರ್. ಸಂಧ್ಯಾ 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 ಅಮ್ಮ ಮಗಳೇ ಸಂಧ್ಯಾ ಸಂಧ್ಯಾ, ನಿಂತ್ಕೊಳ್ಳಿ. ಇದೇನ್ ಮನಜಾಕ್ಷಿ, ಸ್ಕೂಲಿಂದ ನನ್ ಮಗಳನ್ ಕರ್ಕೊಂಡ್ ಬಂದ್ಯಂತೆ, ಯಾಕೆ? ಯಾಕ ನಿಮ್ ಕಷ್ಟ ಕಡಿಮೆ ಮಾಡೋಣ ಅಂತ? ನಮ್ ಕಷ್ಟ ಯಾಕೆ ಕಡಿಮೆ ಮಾಡ್ಬೇಕು? ಏನಿದ್ಯಾ ಪಾಪ, ದಿನ ನಿಮ್ ಪಾಪುನ ಸ್ಕೂಲಿಗೆ ಬಿಡೋದಕ್ಕೆ, ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅಷ್ಟು ದೂರದಿಂದ ಕಷ್ಟಪಟ್ಟು ಬರ್ತಿರಲ್ಲ. ನಾಳೆಯಿಂದ ನಿಮ್ ಪಾಪುಗೋಸ್ಕರ ನೀವು ಸ್ಕೂಲ್ಗೆ ಹೋಗೋದ್ ಬೇಡ. ಯಾಕೆ ವನಜಾಕ್ಷಿ? ಯಾಕ ನೀವ್ ನನ್ನ ಹತ್ರ ತಗೊಂಡಿರೋ ಸಾಲನ ಬಡ್ಡಿ ಸಮೇತ ತೀರ್ಸೋ ತನಕ ನಿಮ್ ಪಾಪು ಸ್ಕೂಲ್ಗೆ ಹೋಗಲ್ಲ. ಏನು